ಗಂಗಾವತಿ ನಗರದ ಆರ್ಯವೈಶ್ಯ ಸಮಾಜ ಹಿರೇಜಂತಕಲ್ ವಿರುಪಾಪುರ ಇವರ ಆಶ್ರಯದಲ್ಲಿ ಶ್ರೀ ಗುರು ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳ ಪುಣ್ಯ ಸ್ಮರಣೋತ್ಸವ ಹಾಗೂ ಭಾರತೀಯ ಸಂಗೀತ ಕಲಾವೇದಿಕೆಯ ವಾರ್ಷಿಕೋತ್ಸವವು 2026ರ ಕಾರ್ಯಕ್ರಮವನ್ನು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ವಿರುಪಾಪುರದಲ್ಲಿ ಆರ್ಯವೈಶ್ಯ ಸಮಾಜ, ಶ್ರೀ ವಾಸವಿ ಯುವಜನ ಸಂಘ, ಶ್ರೀ ವಾಸವಿ ಮಹಿಳಾ ಮಂಡಳಿ ನೇತೃತ್ವದಲ್ಲಿ ಭಾರತೀಯ ಸಂಗೀತ ಕಲಾವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ರವಿವಾರದಂದು ಆಯೋಜಿಸಲಾಯಿತು. ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ ಶ್ರೇಷ್ಠಿ ಇವರು ಮಾತನಾಡಿ, ನಮ್ಮ ಸಮಾಜದ ವತಿಯಿಂದ 12ನೇ ವರ್ಷದ ವಾಸವಿ ದೀಕ್ಷಾ ಮಾಲವನ್ನು 11 ದಿನಗಳ ಕಾಲ ನೆರವೇರಿಸಲಾಗುತ್ತದೆ. ಇದರ ಜೊತೆಯಲ್ಲಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಚರಿಸುವುದು ನಮ್ಮೆಲ್ಲರ ಪುಣ್ಯವಾಗಿದೆ. ತಾಯಿ ಆಶೀರ್ವಾದದ ಜೊತೆಗೆ ಗುರುಗಳಾದ ಪುಟ್ಟರಾಜ ಗವಾಯಿಗಳವರ ಆಶೀರ್ವಾದ ಎಲ್ಲರಿಗೂ ಲಭಿಸಲಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಭಾರತೀಯ ಸಂಗೀತ ಕಲಾವೇದಿಕೆಯವರಿಗೆ ನಮ್ಮ ಸಮಾಜದಿಂದ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾನ್ನಿಧ್ಯವನ್ನು ವಹಿಸಿದ್ದ ರೇವಣಸಿದ್ದಯ್ಯ ತಾತನವರು, ಮುಖ್ಯ ಅತಿಥಿಗಳಾಗಿ ಮಂಜುನಾಥಯ್ಯ ಕೆಂಭಾವಿ ಮಠ, ಅತಿಥಿಗಳಾಗಿ ಎಸ್ ಪಾಟೀಲ್, ಶರಣಪ್ಪ ಶ್ರೇಷ್ಠಿ, ಕಾಳೇಶ ಎಂಬಡಿಗೇರ ಸೇರಿದಂತೆ ಕಲಾವಿದರಾದ ಗಂಗಾಧರಯ್ಯ ಸ್ವಾಮಿ, ಸಣ್ಣಪ್ಪ ಕಮ್ಮಾರ, ನಾಗಪ್ಪ ಬಡಿಗೇರ, ಕನಕಪ್ಪ ಚಿತ್ರಕಾರ, ಹನುಮಂತಪ್ಪ ಉಪ್ಪಾರ, ಬಾಲಪ್ಪ ಹೊಸಹಳ್ಳಿ, ರಾಕೇಶ್ ಹೊಸಳ್ಳಿ ಗವಾಯಿಗಳವರ ಬಗ್ಗೆ ವಿಚಾರ ಮತ್ತು ಅವರ ಕೊಡುಗೆ ಜೊತೆಗೆ ಅವರ ಸ್ಮರಣೆಯಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ವಾಸವಿ ದೀಕ್ಷಾ ಮಾಲಾ ಧರಿಸಿದ ನಮ್ಮ ಸಮಾಜದ ಬಾಂಧವರಿಗೂ ಗುರುಗಳು ಮತ್ತು ತಾಯಿಯ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹಾರೈಸಿದರು. ನಂತರ ಮಹಾಪ್ರಸಾದ ವ್ಯವಸ್ಥೆಯನ್ನು ದರೋಜಿ ಮಲ್ಲಿಕಾರ್ಜುನ ಶ್ರೇಷ್ಠಿ ಮತ್ತು ಕುಟುಂಬದವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ, ವಾಸವಿ ಯುವ ಜನ ಸಂಘದ ಅಧ್ಯಕ್ಷ ಮಂಜುನಾಥ್, ಶ್ರೀ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ರುಕ್ಮಿಣಿ, ಸಮಾಜದ ಮುಖಂಡರಾದ GRS ಸತ್ಯನಾರಾಯಣ, ದರೋಜಿ ವೆಂಕಟೇಶ್, ಎನ್ ಗಂಗಾಧರ್, ಆನೆಗುಂದಿ ಗೋಪಾಲ ಶ್ರೇಷ್ಠಿ, ದಮ್ಮೂರ ಸುರೇಶ್, ದರೋಜಿ ಶಂಭುಲಿಂಗ, ದಮ್ಮೂರ ನಾಗರಾಜ್, ಶಿರಹಟ್ಟಿ ಚಂದ್ರಶೇಖರ್, ಶಿರಹಟ್ಟಿ ಗೋಪಾಲ ಶ್ರೇಷ್ಠಿ, ಇಲ್ಲೂರು ರವಿಕುಮಾರ್ ಸೇರಿದಂತೆ ಆರ್ಯವೈಶ್ಯ ಸಮಾಜದ ಹಿರಿಯರು, ಮುಖಂಡರು ಭಾಗವಹಿಸಿದ್ದರು. ವರದಿ ಶರಣಪ್ಪ ಗಂಗಾವತಿ, ಪ್ರಜಾ ಪವರ್ ಟಿವಿ, ಮೂಡಿಗೆರೆ. ನಮ್ಮ ಆರ್ಯವೈಶ್ಯ ಸಮಾಜ ಯಾವತ್ತಿಗೂ ನೀವು ಯಾವಾಗಾದರೂ ಬಂದರೂ ನಮ್ಮ ಸಮಾಜದಿಂದ ಯಾವಾಗಲೂ ನಾವು ನಿಮಗೆ ಸಹಕಾರ ಇರ್ತೇವೆ. ಈ ಸಹಕಾರ ನಮ್ಮ ಜೀವನ ಪರ್ಯಂತ ಇರುತ್ತದೆ ಅಂತ ಹೇಳ್ತಾ ನಾನು ಒಂದಾಗಿದ್ದೀನಿ. ಜೈ ವಾಸವಿ ಸೃಷ್ಟಿ ಅವರಿಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಹೇಳಿ ಅವಾಗ ಶ್ರಾವಣ ಮಾಸದಾಗ ಮನೆ ಮುಂದೆ ಭಜನೆ ಮಾಡಿಕೊಂಡು ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ದೊರೆಯದಣ್ಣ. ಅದಕ್ಕಾಗಿ ಪುಟ್ಟರಾಜಜ್ಜಿಯವರ ಬಗ್ಗೆ ನಮ್ಮ ಮಂಜುನಾಥ್ ಕೆಂಬಾವಿ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇನ್ನೂ ಅನೇಕ ಜನ, ಯಾಕಂದ್ರೆ ಆ ಪುಣ್ಯಾತ್ಮನನ್ನು ಪರಿಚಯ ಮಾಡಿಸೋದು, ಸೂರ್ಯನನ್ನು ಪರಿಚಯ ಮಾಡಿಸೋದು ದಡ್ಡತನ ಆಗ್ತಿತ್ತು ನಮ್ಮದು. ಯಾಕಂದ್ರೆ ಒಂದೇ ಒಂದು ಮಾತು, ಪುಟ್ಟರಾಜಜ್ಜರು ಒಮ್ಮೆ ಕನಕಿನಾಗ ಅವ್ರ ತುಲಾಭಾರ ಕಾರ್ಯಕ್ರಮ ಇತ್ತು. ಅವಾಗ ನಮ್ಮ ನಾರ್ನಾಳ್ ಗುರುಗಳು ಇಲ್ಲಿ ಕೊಟ್ರೇಶ್ವರಕ್ಕೆ ನಾರಾಯಣ ಸರ್ ಇದ್ರಲ್ಲ, ಅವರು ಆ ಪುಟ್ಟರಾಜಜ್ಜಿಯವರ ಬಗ್ಗೆ ವರ್ಣನೆ ಮಾಡ್ತಾ ಅವ್ರು ಏನಂದ್ರು, ಒಂದು ಒಳ್ಳೆ ಮಾತಾಡಿದರು. ಏನಂತಂದ್ರು, ನಮ್ಮ ನಾರಾಯಣ ಸರ್ ಅವರು ಪುಟ್ಟರಾಜ ಗವಾಯಿಗಳು ಜಗತ್ತಿನ 8ನೇ ಅದ್ಭುತ ಅಂತ ಹೇಳಿದರು. ಎಂಥ ದೊಡ್ಡ ಮಾತು, ಹೌದು ಸತ್ಯ. ಆದರೆ ದೊಡ್ಡವರು ಹೌದು ನಾನು 8ನೇ ಅದ್ಭುತ ಅಂತ ಅನ್ನಲಿಲ್ಲ. ಯಾಕಂದ್ರೆ ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಎನ್ನುವ ಸದ್ಭಾವದ ಅವರೇನಂದ್ರು ತಮ್ಮ ಭಾಷಣದಾಗ ಹೇಳಿದರು. ಅಭಿಮಾನದಿಂದ ನಾರಾಯಣ ಸರ್ ಅವರು ಹೇಳಿದರು, ನನ್ನನ್ನು 8ನೇ ಅದ್ಭುತ ಅಂತ. ನಾನು ಹೆಂಗೆ 8ನೇ ಅದ್ಭುತ ಆಗ್ತೀನಿ, ನನಗೆ ಕಣ್ಣೇ ಕಾಣಂಗಿಲ್ಲ. ಅಂತಂದ್ರೆ ಎಲ್ಲ ಎದ್ದು ಹೊಡೆದ್ರು ನಾನು ಇಲ್ಲೇ ಕೂದ್ರು, ಮುಂದೆ ನಾನು ಹೊಡೆದಕ್ಕಿಲ್ಲ. ನನ್ನಂಥ ಕಣ್ಣಿಲ್ಲದ ಆತನನ್ನು ಕನಿಕರದಿಂದ ಕೈ ಹಿಡಿದು ನನಗೆ ವಿದ್ಯಾ, ಶಿವಪೂಜೆ, ಸಂಗೀತ, ಸಾಹಿತ್ಯ ಏನೆಲ್ಲ ಕೊಟ್ಟ ಪುಣ್ಯಾತ್ಮ ನನ್ನ ಗುರುದೇವ ಪಂಚಾಕ್ಷರ ಹಾಡುಗಳ ಗುರುಕುಮಾರರು, ಗುರುಗಳು ನನ್ನ
ಅದ್ಭುತ ಅವ್ರು ಮಾಡ್ಯಾರದೆ ಎಂಟನೇ ಅದ್ಭುತನಾಗಿ ಇಷ್ಟನೇ ಅದ್ಭುತ